ಮಾಲೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಮರು ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೇಳಿ ಮಾಲೂರು ಶಾಸಕರಾದಂಥ ನಂಜೇಗೌಡರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಮರು ಎಣಿಕೆ ಕಾರ್ಯ ಮುಕ್ತಾಯ ಆಗಿದೆ. ತೃಪ್ತಿ ತಂತ ಸರ್, ಮತ್ತೆ ಏನೆಲ್ಲ ನಡೀತು ಮರು ಎಣಿಕೆ ಸಂದರ್ಭದಲ್ಲಿ? ಏನು 2.5 ವರ್ಷ ಕೋರ್ಟ್ ಮೆಟ್ಟಿಲುಗತ್ತಿಸಿ ಆ ನೋವನ್ನು ತಿಂದಿದ್ವಿ. ಇವತ್ತು ನ್ಯಾಯಾಲಯ ಮತ್ತು ಸಂವಿಧಾನ ನನಗೆ ಸಮಾಧಾನಕರ ತಂದಿದೆ. ತೃಪ್ತಿಯಾಗಿದ್ದೀನಿ. ಸರ್, ಈಗ ಮರು ಎಣಿಕೆ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳು ಉದ್ಭವ ಆಯಿತು, ಮತ್ತೆ ಎಲ್ಲರ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಸರ್ ಅಲ್ಲಿ? ನೋಡಿ, ಮರು ಎಣಿಕೆ ಅಂದರೆ ಪ್ರಶ್ನೆ ಮಾಡೋಕ್ಕೆ ಏನು ಉಳಿಸೇ ಇರಲಿಲ್ಲ ಅಧಿಕಾರಿಗಳು. ನಮ್ಮ ಅಧಿಕಾರಿಗಳು ಮೊದಲು ಕೌಂಟಿಂಗ್ ಮಾಡಿದಂಥ ಅಧಿಕಾರಿಗಳು ತುಂಬ ಕಾನೂನುಬದ್ಧವಾಗಿ ಪ್ರೊಸೀಜರ್ ಏನಿದೆ ಅದು ಪ್ರಕಾರ ಮಾಡಿ ಇಟ್ಟಿದ್ದರಿಂದ ಯಾವುದೇ ವಿಷಯವನ್ನು ಪ್ರಸ್ತಾಪ ಮಾಡೋದಾಗಲಿ, ರೇಸ್ ಮಾಡೋದಾಗಲಿ, ಕೇಳೋದಾಗಲಿ ಅದು ಮಾಡೋಕ್ಕೆ ಅವಕಾಶನೇ ಇರಲಿಲ್ಲ. ಎಷ್ಟು ನೀಟಾಗಿತ್ತಂದರೆ ಪೋಸ್ಟ್ ಬ್ಯಾಲೆಟ್ ಒಂದು ಡಿಫರೆನ್ಸ್ ಇಲ್ಲ, VVM ಒಂದು ಸೂರು ಡಿಫರೆನ್ಸ್ ಇಲ್ಲ. ಇನ್ನು ಕೇಳೋದು ಏನು ಬಾಕಿ ಇರ್ತದೆ, ಎಲ್ಲ ಸರಿ ಇತ್ತು. ಅದರಿಂದ ಏನು ತೊಂದರೆ ಇಲ್ಲ, ಆರಾಮಾಗಿ ರೀಕೌಂಟಿಂಗ್ ಆಯಿತು. ಅಲ್ಲ, ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿತ್ತು, ಅದನ್ನ ಕ್ಲಾರಿಫೈ ಮಾಡಿ. ಯಾವ ಸಣ್ಣ ಡಿಫರೆನ್ಸ್ ಕೂಡ ಇಲ್ಲ. ಯಾವ್ದು ಸಣ್ಣ ಐತೆ ಹೇಳಿ ನೋಡೋಣ. ಆಗಲಿ, ಈಗ ಇನ್ವ್ಯಾಲ್ಡ್ ಬ್ಯಾಲೆಟ್ ಸಿಕ್ಲಿಲ್ಲ, ಪೋಸ್ಟ್ ಬ್ಯಾಲೆಟ್ ಅಲ್ಲಿ ಇನ್ವ್ಯಾಲ್ಡ್ ಬ್ಯಾಲೆಟ್ ಸಿಕ್ಲಿಲ್ಲ ಅಂದ್ರು. ಅದು ಇತ್ತಲ್ಲ ಪಾಪ. 2 ಓಟ್ ಕಡಿಮೆ ಆಗಿತ್ತು. 2 ಓಟ್ ಕಡಿಮೆ ಆಗಿರೋದು ಟೋಟಲಿ ನನಗೆ ಬಂದಿತ್ತಲ್ಲ, ಅದರಲ್ಲಿ 2 ಓಟ್ ಮೈನಸ್ ಆಯಿತು. ನನ್ನ ಓಟ್ ಮೈನಸ್ ಆಯಿತು. ಇನ್ನು BJP ಅವರು, JDS ಅವರು ಮತ್ತೆ ಇಂಡಿಪೆಂಡೆಂಟ್ಗೆ ಓಟು ಮೈನಸ್ ಆಗಲಿಲ್ಲ. ಆ 2 ಓಟ್ ಏನು ಮಿಸ್ ಆಗಿತ್ತು, ಓದ್ ಕೌಂಟಿಗೆ ನನಗೆ ಟೋಟಲ್ ಏನಿತ್ತು ಏನು ಪೋಸ್ಟ್ ಬ್ಯಾಲೆಟ್ ಅಲ್ಲಿ, ಅದರ 2 ಮೈನಸ್ ಆಯಿತು. ಆ 2 ಎಲ್ಲಿ ಮಿಸ್ ಆಗಿದೆ ಓಟ್ ಅದು ನಂದೇ ಇದೆ. ಅದು ಇನ್ವ್ಯಾಲ್ಡ್ ಆಗಿರೋ ಓಟ್ನಲ್ಲಿ 3 ಓಟ್ ಬಂತು ನನಗೆ. BJP ಅವ್ರಿಗೆ 3 ಬಂತು, ಮತ್ತೆ ಇಂಡಿಪೆಂಡೆಂಟ್ಗೆ 2 ಬಂತು, JDSಗೆ 1 ಬಂತು ಅಲ್ವಾ. ಇವತ್ತು ನಾವು 248 ಓಟ್ ಇದ್ದಿದ್ದು 248 250 ಆದ್ವಿ. 51 ಅದು ರಿಸಲ್ಟ್ ನನ್ನ ಫೈನಲ್ ಅನೌನ್ಸ್ ಆಯಿತು ಅಂತ ನಾನು ಹೇಳಲ್ಲ. ಕೋರ್ಟ್ ಇದೆ. ಇವತ್ತು ಕೌಂಟಿಂಗ್ಗೆ ಏಜೆಂಟ್ಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಏಜೆಂಟ್ಗಳ ಕೌಂಟ್ ಪ್ರಕಾರ ನಾವು ಈ ಥರ ಕ್ಲಿಯರೆನ್ಸ್ ಇದ್ದೀವಿ. ಕೋರ್ಟಿಗೆ ಇವತ್ತು ಕೌಂಟಿಂಗ್ ಏನಾಗಿದೆ ಅದ್ರ ಪ್ರಕಾರ ಕೋರ್ಟ್ ಕೊಡ್ತಾರೆ, ಸುಪ್ರೀಂ ಕೋರ್ಟಿಗೆ ಫೈನಲ್ ಅನೌನ್ಸ್ ಆಗ್ತದೆ. ಸರ್, ಈಗ ಕೋರ್ಟ್ ಮೊರೆ ಹೋಗಿದ್ದಂಥ BJP ಅಭ್ಯರ್ಥಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಏನು ಅಲ್ಲ, ನಾನು ಹೇಳೋದೇನೆಂದರೆ ದಯವಿಟ್ಟು ಸಂವಿಧಾನ ಮೇಲೆ ನಂಬಿಕೆ ಇರಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಮೇಲೆ ನಂಬಿಕೆ ಇರಲಿ. ಮತ್ತೆ ಏನಾದರೂ ತೀರ್ಮಾನ ತಗೊಂಡಾಗ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ತೀರ್ಮಾನ ತಗೊಬೇಕು. ಹುಡುಗಾಟ ಆಡ್ಕೊಂಡು ಮಾಡೋಕೆ ಹೋದರೆ ಇವತ್ತು ಈ ದೇಶ ನೋಡ್ತಾ ಇದೆ. ಮಾಲೂರು ತಾಲೂಕು, ಕೋಲಾರ ಜಿಲ್ಲೆಯಲ್ಲಿ ರೀಕೌಂಟಿಂಗ್ ಅನ್ನೋದು ಬರೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆಲ್ಲ ದೇಶ ನೋಡಂತ ಮಾಡಿದ್ದು, ಮತ್ತು ಎಷ್ಟು ಜನಕ್ಕೆ ತೊಂದರೆ ಆಗಿದ್ದು, ಮತ್ತೆ ನಾವು ಎಷ್ಟು ನೋವು ತಿಂದಿದ್ದು, ಇವೆಲ್ಲ ಕೂಡ ಇಂಥವೆಲ್ಲ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. BJP ಮಾಲೂರಿನಲ್ಲಿ ಮತಚೋರಿ ಆಗಿದೆ, ಕಾಂಗ್ರೆಸ್ ಮತಚೋರಿ ಮಾಡಿದೆ ಅಂತ ಹೇಳಿ ಸಾಕಷ್ಟು ಕಡೆ ಪ್ರಸ್ತಾಪ ಮಾಡಿತ್ತು. ಅದಕ್ಕೆ ಏನು ಹೇಳ್ತೀರಿ? ಶೋರಿ ಮಾಡೋಂಥದ್ದು ಯಾರು ಗೊತ್ತಿದೆ ಅಂದರೆ ಅದು BJP ಅವರಿಗೆ. ಇವತ್ತು ದೇಶಾದ್ಯಂತ ಇವತ್ತು ಇದು ರಿಸಲ್ಟ್ ಕಾಂಗ್ರೆಸ್ಸು ಎಲ್ಲಿ ಮಾಡಿದೆ, ನಮ್ಮ ಕಾಂಗ್ರೆಸ್ ಗೊತ್ತೇ ಇಲ್ಲ. ಅದು ಮತ ಕಳ್ತನ ಮಾಡೋಂಥದ್ದು ಗೊತ್ತಿರೋದು ಯಾರಿಗೆ ಅಂದರೆ ಅದು BJP ಅವರಿಗೆ. ಅದು ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಕೌಂಟಿಂಗ್ ಅದಕ್ಕೆ ಉತ್ತರ. ಅದು ಸರ್, ಮಾಲೂರು ಕ್ಷೇತ್ರದಲ್ಲಿ ಗುಂಪುಗಾರಿಕೆಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಈ ಒಂದು ಮರು ಎಣಿಕೆ ಸಂದರ್ಭದಲ್ಲಿ ಅಂತ. ಸೊ ಇದು ಕಾನೂನು ಸುವ್ಯವಸ್ಥೆಗೆಲ್ಲೋ ಒಂದು ಕಡೆ ಆತಂಕ, ಮತ್ತೆ ಒಂದು ರೀತಿಯ ಜನರಲ್ಲೂ ಕೂಡ ಭಯ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನೋಡಿ, ಮಾಲೂರು ತಾಲೂಕಲ್ಲಿ ನಮ್ಮ ಮಾಲೂರು ತಾಲೂಕಿನ ಜನತೆ ತುಂಬ ಸಾಧುವಾಗಿ ಹೋಗುವಂಥವ್ರು, ಶಾಂತಿಯುತವಾಗಿ ಹೋಗುವಂಥವರು, ಶಾಂತಿ ಪ್ರಿಯರು ನಮ್ಮ ಮಾಲೂರು ತಾಲೂಕಿನ ಜನತೆ. ಇದು ಹೊಸಕೋಟೆ ಅಲ್ಲ, ಇದು ಮಾಲೂರು ತಾಲೂಕು. ನೋಡಿ, ಇವತ್ತು ಕೌಂಟಿಂಗ್ ಆಗಬೇಕಾಯಿತು. ಎಲ್ಲರಿಗೂ ಏನಾಗಿದೋ ಏನೋ, ಸುಳ್ಳೋ ನಿಜಾನೋ ಅನ್ನೋದು ನಮ್ಮ ತಾಲೂಕಿನ ಜನತೆಗಿತ್ತು. ಇವತ್ತು ಎಲ್ಲರಿಗೂ ಸಮಾಧಾನ ಆಗಿದೆ. ಯಾರು ಆತಂಕ ಪಡೋಂಗಿಲ್ಲ. ನಮ್ಮ ತಾಲೂಕಲ್ಲಿ ಯಾವುದೇ ಗಲಾಟೆಗಳು ಆಗಲ್ಲ. ಇದಕ್ಕೆ ಅವಕಾಶ ಮಾಡಿಕೊಡೋದು ಇಲ್ಲ ನಾನು. ಈ ಒಂದು ವಿಜಯೋತ್ಸವ ಆಚರಣೆ ಮಾಡುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಕಾರ್ಯಕ್ರಮಗಳು ಪ್ಲಾನ್ ಇದಾವೆ ಸರ್ ತಮ್ಮ? ಇಲ್ಲ, ಇದು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ, ರೀಕೌಂಟಿಂಗ್ ಮಾಡಿ ಅಂತ ಹೇಳಿದೆ. ಅದೇ ರೀಕೌಂಟಿಂಗ್ ಮಾಡಿದ್ರೆ ಅಧಿಕಾರಿಗಳು ಕೂತ್ಕೊಂಡು ಮಾಡಿ ಅಂತ ಹೇಳಿಲ್ಲ. ಕೌಂಟಿಂಗ್ ಮಾಡೋಕೆ ಏನು ಪ್ರೊಸೀಜರ್ ಇತ್ತೋ ಅದಕ್ಕೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ, ರೀಕೌಂಟಿಂಗ್ ಕೊಟ್ಟಿದ್ದಾರೆ.
ಆ ಪ್ರೊಸೀಜರ್ ಕೌಂಟಿಂಗ್ ಪ್ರೊಸೀಜರ್ ಪ್ರಕಾರ ಇವತ್ತು ರೀಕೌಂಟಿಂಗ್ ಆಗಿದೆ. ರೀಕೌಂಟಿಂಗ್ ಆದಮೇಲೆ ಏಜೆಂಟ್ಸು ಮತ್ತು ಕ್ಯಾಂಡಿಡೇಟ್ಸು ಎಲ್ಲ ಕ್ಯಾಂಡಿಡೇಟ್ ಏಜೆಂಟ್ಸು ಮತ್ತು ಎಲ್ಲ ಕ್ಯಾಂಡಿಡೇಟ್ಸು ಎಲ್ಲ ಇದ್ದರು. ಯಾರ್ಯಾರಿಗೆ ಏನೇನಾಗಿದೆ, ಏನೋ ಡಿಫ್ರೆನ್ಸ್ ಆಗಿದೆ ಇಲ್ಲ ಅಂತ ಗೊತ್ತಾಗಿದೆ. ಈ ರಿಪೋರ್ಟ್ ಏನಾಗ್ತದೆ ಇವತ್ತು ಕೌಂಟಿಂಗ್ದು ಸುಪ್ರೀಂ ಕೋರ್ಟ್ ಕಳಿಸ್ತಾರೆ. ಸುಪ್ರೀಂ ಕೋರ್ಟ್ ಇದು ನೋಡ್ತಾರೆ, ಇದು ತೀರ್ಪನ್ನು ಅವರು ಕೊಡಬೇಕಾಗ್ತದೆ. ನಾನೇನು MLA ಮುಂದುವರಿತಾ ಇದ್ದೀನಲ್ಲ, ಆರಾಮಾಗಿದ್ದೀನಲ್ಲ, ಏನಾದ್ರು ಇದು ಹಸಿದ್ದು ಆಗಿಬಿಟ್ಟಿದ್ರೆ, ಹಸಿದ್ದು ಹಂಗೆ ಇದ್ದಿದ್ರೆ ಏನಪ್ಪ ಅರ್ಜೆಂಟು ಅನ್ಬೋದಾಗಿತ್ತು. ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಹಸಿದ್ದು ಮಾಡಿರೋ ಸರಿಯಿಲ್ಲ ಅಂತೇಳಿ MLA ಆಗಿ ಮುಂದುವರೆದು ರೀಕೌಂಟಿಂಗ್ ಕೊಟ್ಟಿರೋದ್ರಿಂದ, ಇವತ್ತು ರೀಕೌಂಟಿಂಗ್ ಆಗಿರೋದ್ರಿಂದ ಈ ರಿಸಲ್ಟನ್ನು ಹೈಕೋರ್ಟ್ ಮುಂದುವರಿಸ್ತದೆ. ನಾನು MLA ಆಗಿ ಮಾಲೂರು ತಾಲೂಕಲ್ಲಿ ನಾನು ಡೆವಲಪ್ಮೆಂಟ್ಸ್ ಮಾಡೋದಕ್ಕೆ ಮಾಡ್ಕೊಂಡು ಹೋಗ್ತೀನಿ. ನಾನು ಇದಿಷ್ಟು ಶಾಸಕ ನಂಜೇಗೌಡರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.